ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳಿಗಾಗಿ ನಡೀತಾ ಇರೋ ಶೋಧ ನಿನ್ನೆ 11ನೇ ದಿನ ಪೂರೈಸಿತ್ತು. ಇಂದು ಭಾನುವಾರದ ಕಾರಣಕ್ಕೆ ಬ್ರೇಕ್ ಬಿದ್ದಿತ್ತು. ಇದರ ನಡುವೆ ಮೊನ್ನೆ ಗಲಾಟೆ ಮಾಡಿದ್ದ 6 ಜನರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಹಾಗೆ ನಾಳೆಯ ಕಾರ್ಯಾಚರಣೆ ಕುತೂಹಲ ಮೂಡಿಸಿದೆ. ರಹಸ್ಯವಾಗಿಯೇ ಉಳಿದ 13ನೇ ಪಾಯಿಂಟ್. ಇಂದು ಶೋಧಕ್ಕೆ ಬ್ರೇಕ್, ನಾಳೆ ಎಲ್ಲಿ ಸರ್ಚಿಂಗ್. ಧರ್ಮಸ್ಥಳದಲ್ಲಿ ಕಳೆದ 11 ದಿನಗಳಿಂದ ನೂರಾರು ಶವಗಳಿಗಾಗಿ ಶೋಧ ನಡೆಯುತ್ತಲೇ ಇದೆಯಾದರೂ 2 ಸ್ಥಳಗಳಲ್ಲಿ ಮಾತ್ರ ಮಾನವನ ಅಸ್ಥಿಪಂಜರ ಪತ್ತೆಯಾಗಿತ್ತು. ದೂರುದಾರ ಹೇಳಿದಂತೆ 13 ಸ್ಥಳ ಗುರುತಿಸಲಾಗಿದೆಯಾದರೂ ನಿನ್ನೆ 16A ಅಂತ ಹೊಸ ಸ್ಥಳಗಳಲ್ಲಿ ಶೋಧ ನಡೆಸಿತ್ತು. ಅದರಲ್ಲೂ ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲೇ ಗುಂಡಿ ಅಗೆದಿತ್ತು. ಇಷ್ಟಾದರೂ ಯಾವೊಂದು ಕಳೆಬರ ಪತ್ತೆ ಆಗಲಿಲ್ಲ. ನಿನ್ನೆ ಬರೋಬ್ಬರಿ 6 ಗಂಟೆ ಶೋಧ ನಡೆಸಿದ್ದ SIT ಅಲ್ಲಿನ ಮಣ್ಣನ್ನ FSLಗೆ ರವಾನಿಸಿದೆ. ಇದರ ನಡುವೆ 13ನೇ ಪಾಯಿಂಟ್ ತಂಟೆಗೆ ಇದುವರೆಗೂ ಹೋಗಿಲ್ಲ. ಇಂದು ಭಾನುವಾರ ಇರೋದ್ರಿಂದ ಶೋಧಕ್ಕೆ ಬ್ರೇಕ್ ಬಿದ್ದಿತ್ತು. ನಾಳೆಯಾದರೂ ಆ ಸ್ಥಳದಲ್ಲಿ ಶೋಧ ನಡೆಯುತ್ತಾ ಅನ್ನೋ ಕುತೂಹಲ ಇನ್ನೂ ಉಳಿದಿದೆ. 13ನೇ ಪಾಯಿಂಟ್ ಶೋಧಕ್ಕಾಗಿ ನೀರಾವರಿ ಇಲಾಖೆಗೆ ಪತ್ರ. ಅಷ್ಟಕ್ಕೂ 13ನೇ ಪಾಯಿಂಟ್ನಲ್ಲಿ ಉತ್ಖನನ ಡಿಲೇ ಆಗೋದಕ್ಕೆ ಕಾರಣವೇ ಕಿಂಡಿ ಅಣೆಕಟ್ಟು ಹಾಗೂ ವಿದ್ಯುತ್ ಕಂಬಗಳು. ನೇತ್ರಾವತಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಕಿಂಡಿ ಅಣೆಕಟ್ಟು ಪಕ್ಕದಲ್ಲೇ 13ನೇ ಪಾಯಿಂಟ್ ಇದೆ. ಜೊತೆಗೆ ಇಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಕೂಡ ಇವೆ. ಹೀಗಾಗಿ ಇಲ್ಲಿ ಆಳದ ಗುಂಡಿ ಅಗೆದ್ರೆ ಡ್ಯಾಮ್ಗೂ ಸಮಸ್ಯೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ನೀರಾವರಿ ಇಲಾಖೆ ಹಾಗೂ ಮೆಸ್ಕಾಂಗೆ SIT ಪತ್ರ ಬರೆದಿದೆ. ಜೊತೆಗೆ ಇಲ್ಲಿ GPR ಬಳಸಲು ನಿರ್ಧರಿಸಿದ್ದು, ನಾಳೆ GPR ಬಂದ್ರೆ 13ನೇ ಪಾಯಿಂಟ್ನಲ್ಲಿ ಶೋಧ ನಡೆಯಲಿದೆ. ಪಾಯಿಂಟ್ ನಂಬರ್ 13ರಲ್ಲಿ ಯಥೇಚ್ಛವಾಗಿ ಹೆಣಗಳನ್ನು ಹೂತಾಕಿದ್ದೇನೆ ಅಂತ ಇದೇ ಪ್ಲೇಸ್ನಲ್ಲಿ ಆತ ತೋರಿಸಿದ್ದಂಥದ್ದು. ಸೊ ಈ ಒಂದು ಪಾಯಿಂಟ್ ನಂಬರ್ 13ರ ಮೇಲೆ ಎಲ್ಲರ ಚಿತ್ತ ಇದೆ. ಸೊ ಈ ಒಂದು ಪಾಯಿಂಟ್ ನಂಬರ್ 13ರ ಪಕ್ಕದಲ್ಲೇ ಕಿಂಡಿ ಅಣೆಕಟ್ಟಿದೆ, ಮತ್ತೆ ಆ ಎಲೆಕ್ಟ್ರಿಕಲ್ ಪೌಲ್ಗಳು ಇರೋದ್ರಿಂದ ಉತ್ಖನನ ಮಾಡೋದಕ್ಕಿಂತ ಮೊದಲು ಶೋಧ ಕಾರ್ಯಾಚರಣೆಯನ್ನ ಮಾಡಲಿಕ್ಕೂ ಕೂಡ ತಯಾರಿಯನ್ನ ನಡೆಸ್ಕೊಳ್ಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಗಲಾಟೆ, 6 ಜನರ ಬಂಧನ. ಇನ್ನು ಮೊನ್ನೆ SIT ಕಾರ್ಯಾಚರಣೆ ಬಳಿಕ ಸ್ಥಳೀಯರು ಹಾಗೂ ಯೂಟ್ಯೂಬರ್ಗಳ ನಡುವೆ ಗಲಾಟೆಯಾಗಿತ್ತು. ಕಾರ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಈ ಸಂಬಂಧ ಕೇಸ್ ದಾಖಲಿಸಿಕೊಂಡಿರುವ ಧರ್ಮಸ್ಥಳ ಪೊಲೀಸರು ಪದ್ಮಪ್ರಸಾದ್, ಸುಹಾಸ್, ಗುರುಪ್ರಸಾದ್, ಶಶಿಕುಮಾರ್, ಕಲಂದರ್, ಚೇತನ್ ಸೇರಿದಂತೆ 6 ಜನರನ್ನ ಬಂಧಿಸಿದ್ದಾರೆ. 27 ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಧರ್ಮಗಳ ನಡುವೆ ದ್ವೇಷ ಸಂದೇಶ, FIR. ಶವಗಳಿಗಾಗಿ ಧರ್ಮಸ್ಥಳದಲ್ಲಿ ಶೋಧ ನಡೆಸುತ್ತಿರುವಾಗಲೇ ಧರ್ಮಗಳ ನಡುವೆ ದ್ವೇಷದ ಸಂದೇಶ ರವಾನಿಸಿರುವ ಆರೋಪದಲ್ಲಿ ಸ್ಥಳೀಯ ವ್ಯಕ್ತಿ ವಸಂತ್ ಗಿಳಿಯಾರ್ ವಿರುದ್ಧ FIR ದಾಖಲಾಗಿದೆ. ಶೇಖರ್ ಲಾಯಿಲಾ ಎಂಬುವರು ನೀಡಿದ ದೂರು ಆಧರಿಸಿ ಬೆಳ್ತಂಗಡಿ ಠಾಣೆಯಲ್ಲಿ ಕೇಸ್ ದಾಖಲಿಸಿಕೊಳ್ಳಲಾಗಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಧರ್ಮಸ್ಥಳ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH